Let's go. ಎಷ್ಟೇ ತಿಂದ್ರೂ ಬೇಜಾರಾಗಿರೋದು ಸ್ವೀಟ್ ಇದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸದ ಹತ್ರನೇ ನನ್ನ ತಂಗಿ ಬಂದು ಅವಳು ನನ್ನ ಕರ್ಕೊಂಬಿಟ್ಟು ಬಂದು ಅಲ್ಲಿಂದ ಬಂದು ಏನು ಸರ್ಪ್ರೈಸಾಗಿ ಬಂದ್ಬಿಟ್ಟವಳಲ್ಲ ಅಂತ ಅನ್ಕೊಂಡ್ರೆ, ನನ್ನ ಮಗಳು ಅವ್ರ ಪಪ್ಪ ಇರೋದಕ್ಕೆ ಪದೇ ಪದೇ ಫೋನ್ ಮಾಡಿಬಿಟ್ಟು ಕರೆದಿದ್ದಾಳೆ ಊರಿಗೆ ಹೋಗೋಕೆ ಅಂತೇಳಿ. ಅವಳು ಬಂದು ಸ್ವೀಟ್ ತೊಗೊಂಬಂದಿದ್ಲು. ಅಂದರೆ ಹಾಲು ಗಿಣ್ಣ ಮಾಡಿರ್ತಾರಲ್ಲ, ಚಟ್ಟಿ ಗಿಣ್ಣ ಮಾಡ್ಕೊಂಡು ಕೊಟ್ಟು ಕಳಿಸಿತ್ತು ನಮ್ಮಮ್ಮ. ಅದನ್ನೆಲ್ಲ ತೊಗೊಬಂದು ನನಗೆ ಕೊಡೋಕೆ, ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಚಟ್ಟಿ ಗಿಣ್ಣ ಅಂದರೆ. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂದರೆ ಫೇವ್ರೇಟ್ ಚಟ್ಟಿ ಗಿಣ್ಣ. ಎಷ್ಟು ತಿಂದ್ರೂ ಬೇಜಾರಾಗಲ್ಲ, ಎಷ್ಟು ಸಲ ಇದ್ರೂ ಬೇಜಾರಾಗಲ್ಲ. ನಾವು ಅದನ್ನೆಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಕೋಲ್ಡಾಗಿ ತಿಂತೀವಿ, ಸಖತ್ತಾಗಿರುತ್ತೆ ಮಾತ್ರ. ಅದೆಲ್ಲ ಆದಮೇಲೆ ಅವಳು ಊರಿಗೆ ಹೊರಟ್ಲು. ಅದಕ್ಕೆ ನನ್ನ ಮಗಳು ಹೋಗ್ಬೇಡ ಅಂದರೆ ಹೆಂಗೆ ಹೇಳ್ತಿದ್ಲು ಗೊತ್ತಾ. ಅಲ್ಲಿಂದ ಬಂದು ಅವ್ರನ್ನ ಆಟೋ ಹೊತ್ತಿಸಿ ಅಲ್ಲಿಂದ ಮತ್ತೆ ಊರ ಕಡೆ ಹೊರಟೆ. ಯಾಕೆಂದರೆ ನಾನು ಟೌನ್ಗೆ ಹೋಗಿದ್ದೆ ಅವ್ರ ಜೊತೆ. ಅಲ್ಲಿಂದ ಬಂದವ್ರು ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ತುಂಬ ತಲೆ ತುಂಬ ಎಣ್ಣೆ ಎಲ್ಲ ಹಚ್ಕೊಬಿಟ್ಟು ಆಮೇಲೆ ಪಕ್ಕದ ಮನೆಯವ್ರ ಕೈಲಿ ಹಚ್ಚಿಸ್ಕೊಂಡೆ ನೀಟಾಗಿ ಹಚ್ಕೊಂಡು ನೋಡಿಲಿ ಫುಲ್ಲ ಎಣ್ಣೆ ಇಳಿತಿತ್ತು. ಆಮೇಲೆ ನಮ್ಮ ಮನೆಯವರು ನನಗೆ ಬೋಂಡ ಬೇಕು ಅಂದರು. ಒಂದು ಸೈಡ್ ಅಕ್ಕಿಗೆ ನೀರಿಟ್ಬಿಟ್ಟು ಇನ್ನೊಂದು ಸೈಡ್ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೋಂಡಕ್ಕೆ ಬೇಗ ರೆಡಿ ಮಾಡ್ಕೊಂಡು ಆ ಬೋಂಡನೂ ಹಾಕೊಂಡು ಅದು ಬೋಂಡ ಹಾಕ್ತೀನಿ. ಪಕೋಡ ಮಾಡಿದೆ, ಬೋಂಡ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಈಗ ಅಂತ ಹೇಳ್ಬಿಟ್ಟು ಪಕೋಡನೆಲ್ಲ ಮಾಡ್ಕೊಬಿಟ್ಟು ಬಿಸಿ ತಿನ್ಕೊಬಿಟ್ಟು ನೈಟ್ ಊಟಕ್ಕೆ ನೆಂಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ತಿಳಿ ಸಾಂಬಾರು ಮಾಡಿದ್ದು. ಅದರ ಜೊತೆಗೆ ನೆಂಚ್ಕೊಳಕ್ಕಾಗುತ್ತೆ ಅಂತೇಳಿ ಮಾಡ್ಕೊಂಡ್ವಿ. ಇಷ್ಟ ಆಗಿತ್ತು ಇವತ್ತಿನ ಜೈ ಆಂಜನೇಯ.